ಹಲೋ ಗಾಯ್ಸ್, ನಮಸ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾವು ರೇಷಿಯೋ ಅಂಡ್ ಪ್ರಪೋರ್ಷನ್, ಅನುಪಾತ ಮತ್ತು ಸಮಾನುಪಾತ ಟಾಪಿಕ್ ಮೇಲಿನ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. ಈ ಕ್ಲಾಸಲ್ಲೂ ಕೂಡ ಅದೇ ಟಾಪಿಕ್ ಕ್ಲಾಸ್ನ ಮುಂದುವರ್ಸೋಣ. ಕಾಯಿನ್ಸ್ ಬೇಸ್ಡ್ ಕ್ವಶನ್ನು ಇಂಪಾರ್ಟೆಂಟು, ಎಲ್ಲ ಎಕ್ಸಾಮಲ್ಲೂ ಕೂಡ ಕೇಳ್ಬೋದು ಕೂಡ. ಅದಕ್ಕೋಸ್ಕರ ಕಾಯಿನ್ಸ್ ಬೇಸ್ಡ್ ಕ್ವಶನ್ನ ಈ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ ಬನ್ನಿ. ಎ ಬ್ಯಾಗ್ ಕಂಟೈನ್ಸ್ 1 rupee, 50 paisa and 25 paisa in the ratio of 5:6:8. If the total amount is 420, find the total number of coins. 1 rupee 50 ಪೈಸಾ ಮತ್ತೆ 25 ಪೈಸಾ ಕಾಯಿನ್ ಇದೆಯಂತೆ ಒಂದು ಬ್ಯಾಗ್ ಅಲ್ಲಿ. ಅದು ಯಾವ ರೇಷಿಯೋದಲ್ಲಿ ಇದೆ ಅಂದ್ರೆ 5:6:8, 5:6:8. ಎಷ್ಟು ನಂಬರ್ ಅಂತ ಕೇಳಿಲ್ಲ, ಬಟ್ ಅನುಪಾತ ರೇಷಿಯೋ ಕೇಳಿದ್ದಾರೆ. ಸೊ ಟೋಟಲ್ ನಂಬರ್ ಅಮೌಂಟ್ ಎಷ್ಟಿದೆ ಅಂದ್ರೆ ಆ ಬ್ಯಾಗ್ ಅಲ್ಲಿ 420 ರೂಪಾಯಿ ಇದೆಯಂತೆ. ಸರಿನಾ? 1 ರೂಪಾಯಿ ಕಾಯಿನು, 50 ಪೈಸಾ ಕಾಯಿನು, 25 ಪೈಸಾ ಕಾಯಿನು ಎಲ್ಲ ಸೇರಿಸಿದ್ರೆ ಅದು 420 ರೂಪಾಯಿ ಇದೆ. ಅದರ ರೇಷಿಯೋ 5:6:8 ಇದೆ ಅಂದ್ರೆ ಟೋಟಲ್ ಅವು 1 ರೂಪಾಯಿ ಕಾಯಿನು, 50 ಪೈಸಾ ಕಾಯಿನು, 25 ಪೈಸಾ ಕಾಯಿನು ಎಷ್ಟಿವೆ ಅಂತ ಕೇಳಿದ್ದಾರೆ 420ರಲ್ಲಿ. ಈ ತರ ಇದ್ದಾಗ ಯಾವ ತರ ಮಾಡೋದು ಅಂತ ನೋಡಿ. ನಮ್ಗೆ 1 ರೂಪೀಸ್ ಇದೆ ಅಲ್ವಾ. ನೆಕ್ಸ್ಟ್ 50 ಪೈಸಾನ ನಾವು ಯಾವ ತರ ರೂಪೀಸ್ ಬರೆದ್ರೆ ನೋಡಿ, 50 ಪೈಸಾನ 1/2 ರೂಪೀಸ್ ಅಂತ ಬರ್ಕೋಬೋದಲ್ವಾ. 25 ಪೈಸಾನ 1/4 ರೂಪೀಸ್ ಅಲ್ಲಿ ಬರ್ಕೋಬೋದಲ್ವಾ. ಸೊ 1 ರೂಪೀಸ್ ಅನ್ನೋದು ಯಾವ ರೇಷಿಯೋ ಇದೆ? 5 ರೇಷಿಯೋ ಇದೆ. 50 ಪೈಸಾ ಅನ್ನೋದು 6 ರೇಷಿಯೋ ಇದೆ. 25 ಪೈಸಾ ಅನ್ನೋದು 8 ರೇಷಿಯೋ ಇದೆ. ಸರಿನಾ? ಇದು ನಂಬರ್ ಆಫ್ ಕಾಯಿನ್ಸ್. ಓಕೆನಾ? ಸೊ 1 ರೂಪಾಯಿ ಅನ್ನೋದು 5 ಕಾಯಿನ್ ಇದೆ ಅಂದ್ರೆ ನಮ್ಗೆ ಎಷ್ಟು ರೂಪಾಯಿ ಬರುತ್ತೆ? 5 ರೂಪೀಸ್ ಸಿಕ್ತು ಅಲ್ವಾ. ನೆಕ್ಸ್ಟ್ 50 ಪೈಸಾ ಇರೋದು 6 ಕಾಯಿನ್ ಇದೆ ಅಂದ್ರೆ ಎಷ್ಟು? 3 ರೂಪಾಯಿ ಆಯ್ತಲ್ವಾ. ಅರ್ಥ ಆಯ್ತಲ್ವಾ ಗೈಸ್? 50 ಪೈಸಾ 6 ಕಾಯಿನು. ಈಗ 50 ಪೈಸದ 2 ಮಾಡಿದ್ರೆ 1 ರೂಪಾಯಿ ಆಗುತ್ತೆ. ಸೊ ಅದೇ ರೀತಿ 6 ಕಾಯಿನ್ ಇದೆ ಅಂದ್ರೆ 50 ಪೈಸದ್ದು ಎಷ್ಟು ರೂಪಾಯಿ ಆಗುತ್ತೆ? 3 ರೂಪಾಯಿ ಆಯ್ತಲ್ವಾ. ನೆಕ್ಸ್ಟ್ 25 ಪೈಸದ 8 ಕಾಯಿನ್ ಇದೆ ಅಂದ್ರೆ ಎಷ್ಟಾಗುತ್ತೆ? 25 ಪೈಸದ 4 ಕಾಯಿನ್ ಇದ್ರೆ 1 ರೂಪಾಯಿ ಆಯ್ತು. 8 ಕಾಯಿನ್ ಇದ್ರೆ 2 ರೂಪೀಸ್. ಅರ್ಥ ಆಯ್ತಾ ಗೈಸ್? ನೋಡಿ, 1 ರೂಪಾಯಿ ಕಾಯಿನು ಎಷ್ಟಿದೆ? 5 ಕಾಯಿನ್ ಇದೆ ಅಂದ್ರೆ 5 ರೂಪಾಯಿ ಸಿಕ್ತು ನಮ್ಗೆ. ಸೇಮ್ 50 ಪೈಸದ ಕಾಯಿನು 6 ಕಾಯಿನ್ ಇದೆಯಂತೆ, ಸೊ 3 ರೂಪಾಯಿ ಆಯ್ತು. ಅದೇ ರೀತಿ 25 ಪೈಸದ ಕಾಯಿನು 8 ಕಾಯಿನ್ ಇದೆ ಅಂತೆ, ಸೊ 2 ರೂಪಾಯಿ ಸಿಕ್ತಲ್ವಾ. ಸೊ ನಮಗ್ ಕೇಳಿರೋದೆಷ್ಟು? ಟೋಟಲ್ ಅಮೌಂಟ್ 420. ನಮಗ್ ಸಿಕ್ಕಿರೋದೆಷ್ಟು? 5 3 8 8 2 10. ಸೊ ಟೋಟಲ್ ಅಮೌಂಟ್ ತಾನೆ, ಟೋಟಲ್ ಅಮೌಂಟ್ 10 ಇದೆ. 10ಕ್ಕೆ 420 ಈಕ್ವಲ್ ಆಯ್ತು ಅಂದ್ರೆ ಒಂದಕ್ಕೆ ಎಷ್ಟಾಯ್ತು? ಭಾಗ ಮಾಡಿ. 420 ಅಲ್ವಾ. 1 ಕ್ಯಾನ್ಸಲ್ ಆಯ್ತು. 1 ಕ್ಯಾನ್ಸಲ್ ಆಯ್ತು ಅಂದ್ರೆ 42. 1 ಯೂನಿಟ್ಗೆ 42 ರೂಪೀಸ್ ಅಂತ ಅನ್ಕೊಳ್ಳೋಣ. ಟೋಟಲ್ ಅವ್ರು ಕೇಳಿರೋದು ಎಷ್ಟು? ಟೋಟಲ್ ನಂಬರ್ ಆಫ್ ಕಾಯಿನ್ಸ್. ನಮ್ ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಎಷ್ಟಿದೆ? 5 6 8 ಅಲ್ವಾ. ಸೊ ಇದು ಆಡ್ ಮಾಡಿ. ಟೋಟಲ್ ನಂಬರ್ ಅಂದ್ರೆ ಆಡ್ ಮಾಡ್ಬೇಕಲ್ವಾ. 5 6 ಎಷ್ಟಾಯ್ತು? 11. 11 ಪ್ಲಸ್ 8 19 ಆಯ್ತು. ಸೊ 1ಕ್ಕೆ 42 ಅಂದ್ರೆ 19ಕ್ಕೆ ಎಷ್ಟಾಗುತ್ತೆ? 42 ಇಂಟು 19 ಅಲ್ವಾ. ಆಡ್ ಮಾಡಿ ಎಷ್ಟಾಯ್ತು? 19 38ಕ್ಕೆ 8 ದಶಕ 3 ಆಯ್ತು. 19 4 76. 76 3 79. ಸೊ ಫೈಂಡ್ ದ ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಅಂದ್ರೆ 798 ಕಾಯಿನ್ಸ್ ಇವೆ ಗೈಸ್. ಅರ್ಥ ಆಯ್ತಾ? ಇದು ಕ್ವಶನ್ ಕಾಯಿನ್ಸ್ ಬೇಸ್ಡ್ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಿರೋದ್ರಿಂದ ಇಂಪಾರ್ಟೆಂಟ್. ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಒಂದು ಬ್ಯಾಗ್ ಅಲ್ಲಿ 1 ರೂಪಾಯಿ ಕಾಯಿನ್ ಇದೆಯಂತೆ, 50 ಪೈಸದ ಕಾಯಿನ್ಗಳಿದೆಯಂತೆ, 25 ಪೈಸದ ಕಾಯಿನ್ಗಳಿದೆಯಂತೆ. ಅದು ಎಷ್ಟೆಷ್ಟು ಕಾಯಿನ್ ಇದೆ ಅಂತ ಗೊತ್ತಿಲ್ಲ. ಅವರು ರೇಷಿಯೋ ಕೇಳಿದ್ದಾರೆ. 5 6 8 ಅಂತ ರೇಷಿಯೋ ಕೊಟ್ಟಿದ್ದಾರೆ ಅವರು. ಸಾರಿ, ಟೋಟಲ್ ನಂಬರ್ ಎಷ್ಟು ಅಮೌಂಟ್ ಇದೆ ಅಂದ್ರೆ ಆ ಬ್ಯಾಗ್ ಅಲ್ಲಿ 420 ರೂಪಾಯಿ ಇದೆಯಂತೆ. ಸೊ ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಎಷ್ಟು ಕಾಯಿನ್ಸ್ ಇವೆ? 1 ರೂಪಾಯಿ ಕಾಯಿನ್ಸ್, 50 ಪೈಸಾ ಕಾಯಿನ್ಸ್, 25 ಪೈಸಾ ಕಾಯಿನ್ಸ್ ಅವೆಲ್ಲ ಸೇರಿಸಿ ಎಷ್ಟು ಕಾಯಿನ್ಸ್ ಬರುತ್ತೆ 420ರಲ್ಲಿ ಅಂತ ಕೇಳಿದ್ದಾರೆ. ಸೊ ನಮ್ಗೆ 1 ರೂಪಾಯಿ 50 ಪೈಸಾನ 1/2 ರೂಪೀಸ್ ಅಂತ ಬರ್ಕೋಬಹುದು. 40 ಪೈಸಾನ 1/4 ಅಂತ ಬರ್ಕೋಬಹುದು. ಸರಿನಾ? ಅವ್ರ ನಂಬರ್ ಆಫ್ ಕಾಯಿನ್ಸ್ ಎಷ್ಟು ಕೇಳಿದ್ದಾರೆ? 5 6 8 ಅಲ್ವಾ. ನೋಡಿ, 1 ರೂಪಾಯಿ 5 ಕಾಯಿನ್ ಇದೆ ಅಂದ್ರೆ 5 ರೂಪಾಯಿ ಆಯ್ತು. ಅದೇ ರೀತಿ 50 ಪೈಸಾ 6 ಕಾಯಿನ್ ಇದೆ ಅಂದ್ರೆ ಎಷ್ಟಾಯ್ತು? 3 ರೂಪೀಸ್ ಆಯ್ತಲ್ವಾ.
ಅದೇ ರೀತಿ 25 ಪೈಸಾ 8 ಕಾಯಿನ್ ಇದೆ 4 ರೂಪಾಯಿ. ಸರ್ ಯಾಕೆ ಬರ್ಕೊಂಡ್ರೆ ನೀವು 1/2 1/4 ನಿಮ್ಗೆ ಆಗಲ್ಲ, ಬೇಡ ಅಂದ್ರೆ ನೋಡೋಣ, ಇದು ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಲ್ವಾ? ಸೊ ಡೈರೆಕ್ಟ್ ಹಂಗೆ ಬರ್ಕೊಳ್ಳಿ. 55 ಪೈಸಾ ನೆಕ್ಸ್ಟ್ 25 ಪೈಸಾ ಅಂತಾನೆ ಬರ್ಕೊಳ್ಳಿ. ಸರಿನಾ? ಇದು 1 ರೂಪಾಯಿ. ಓಕೆನಾ? 55 ಪೈಸಾ ಅನ್ನೋದು 6 ಕಾಯಿನ್ ಇದೆ ಅಂದ್ರೆ 3 ರೂಪೀಸ್ ಆಯ್ತು. 25 ಪೈಸಾ ಅನ್ನೋದು 8 ಕಾಯಿನ್ ಇದೆ ಅಂದ್ರೆ ಎಷ್ಟು? 2 ರೂಪೀಸ್ ತಾನೆ. ಸೊ ನಮ್ಗೆ ಟೋಟಲ್ ಎಷ್ಟು ರೂಪಾಯಿ ಅಮೌಂಟ್ ಸಿಕ್ತು? 10 ರೂಪೀಸ್ ಅಮೌಂಟ್ ಸಿಕ್ತು. ಅವ್ರು ಕೊಟ್ಟಿರೋದು ಎಷ್ಟು? 420. ಸೊ 10ಗೆ 420 ಅಂದ್ರೆ 1ಗೆ ಎಷ್ಟಾಯ್ತು? ಯೂನಿಟ್ಗೆ 42 ಆಯ್ತಲ್ವಾ? 42 ರೂಪೀಸ್ ಸಿಕ್ತಲ್ವಾ 1 ಯೂನಿಟ್ಗೆ? 1 ಯೂನಿಟ್ಗೆ 42 ರೂಪೀಸ್ ಅಂದ್ರೆ ನಮ್ ಟೋಟಲ್ ಎಷ್ಟು ಕಾಯಿನ್ ಇದೆ ಅವ್ರು ಕೇಳಿದ್ರು. ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಎಷ್ಟು ಕಾಯಿನ್ಸ್ ಇದೆ? 19 ಕಾಯಿನ್ಸ್ ಇದೆ. ಸೊ 1ಗೆ 42 ಆಯ್ತು ಅಂದ್ರೆ 19ಗೆ ಎಷ್ಟಾಯ್ತು? 798 ಕಾಯಿನ್ಸ್ ಆಯ್ತು ಗೈಸ್. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ರೆ ಇದೇ ತರ ಇನ್ನೊಂದು ಪ್ರಶ್ನೆ ನೋಡೋಣ ಬನ್ನಿ. ಈ ಪ್ರಶ್ನೆ ನೋಡಿ ಗೈಸ್. ಎ ಬ್ಯಾಗ್ ಕಂಟೈನ್ಸ್ 1 ರೂಪಿ 50 ಪೈಸಾ ಅಂಡ್ 25 ಪೈಸಾ ಇನ್ ದಿ ರೇಷಿಯೋ ಆಫ್ 5:6:8. ಸಾರಿ, 5:6:8. If the total amount is 6,500. ನೋಡಿ ಎಕ್ಸಾಂಪಲ್ ತಗೋತಿರೋದು 420 ಇತ್ತಲ್ವಾ, ಈ ಸಲ 6,500 ಮಾಡ್ಕೊಳ್ಳೋಣ. 6,500. ಸೊ ಫೈಂಡ್ ದ ಟೋಟಲ್ ನಂಬರ್ ಆಫ್ 25 ಪೈಸಾ ಕಾಯಿನ್ಸ್. ಒಂದು ಬ್ಯಾಗ್ ಅಲ್ಲಿ 6,500 ಅಮೌಂಟ್ ಇದೆಯಂತೆ. ಸರಿನಾ? ರೂಪೀಸ್. ಅದರಲ್ಲಿ 1 ರೂಪಿ ಕಾಯಿನ್ ಇದೆ, 50 ಪೈಸಾ ಕಾಯಿನ್ ಇದೆ, 25 ಪೈಸಾ ಕಾಯಿನ್ ಇದೆ. ಯಾವ ರೇಷಿಯೋದಲ್ಲಿ ಇದೆ ಅಂದ್ರೆ 5:6:8 ರೇಷಿಯೋದಲ್ಲಿ ಇದೆಯಂತೆ ಗೈಸ್. ಅದರಲ್ಲಿ 25 ಪೈಸಾ 25 ಪೈಸದ ಕಾಯಿನ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಪ್ರೀವಿಯಸ್ ಅಲ್ಲಿ ನಾವು ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಕಂಡಿಡ್ದಿದ್ದೋ, ಈ ಸಲ ಬರೀ 25 ಪೈಸದ ಕಾಯಿನ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮ್ಗೆ ಯಾವ್ದಿದೆ? 1 ರೂಪೀಸ್ ಇದೆ. ಸರಿನಾ? ನೆಕ್ಸ್ಟ್ 25 ಪೈಸಾ, 50 ಪೈಸಾ, ನೆಕ್ಸ್ಟ್ 25 ಪೈಸಾ. ರೂಪೀಸ್ ಅಲ್ಲಿ ಮಾಡ್ಕೊಂಡಿದೀವಿ ಅಷ್ಟೇ ಗೈಸ್. ನೆಕ್ಸ್ಟ್ ಅದು ಎಷ್ಟಿದೆ ನಂಬರ್ ಆಫ್ ಕಾಯಿನ್ಸು? ನಂಬರ್ ಆಫ್ ಕಾಯಿನ್ಸ್ ಎಷ್ಟಿದೆ ಹೇಳಿ ಗೈಸ್? 5:6:8 ಅಲ್ವಾ? ಸೊ 5:6:8 ರೇಷಿಯೋದಲ್ಲಿದೆ. ಸೊ 1 ರೂಪಿ ಅನ್ನೋದು 5 ಕಾಯಿನ್ ಇದೆ, ಅದೆಷ್ಟು ಅಮೌಂಟ್ ಆಗುತ್ತೆ? 5 ರೂಪೀಸ್ ಆಯ್ತು. ಸರಿನಾ? ನೆಕ್ಸ್ಟ್ 50 ಪೈಸಾ ಅನ್ನೋದು 6 ಕಾಯಿನ್ ಇದ್ರೆ ಎಷ್ಟು ರೂಪಾಯಿ ಆಗುತ್ತೆ? 3 ರೂಪೀಸ್ ಅಲ್ವಾ? ನೆಕ್ಸ್ಟ್ 25 ಪೈಸಾ 4 ಕಾಯಿನ್ ಅಂದ್ರೆ 2 ರೂಪೀಸ್ ಆಯ್ತಲ್ವಾ? ಸೊ ಟೋಟಲ್ ನಂಬರ್ ಎಷ್ಟಾಯ್ತು? 10 ರೂಪೀಸ್ ತಾನೆ. 10 ರೂಪೀಸ್ ಈಸ್ ಈಕ್ವಲ್ ಟು 6,500 ಆಯ್ತು ಅಂದ್ರೆ, ಸೊ 1 ಈಸ್ ಈಕ್ವಲ್ ಟು 650 ಅಲ್ವಾ? ನಮಗ್ ಬೇಕಾಗಿರೋದು ಯಾವುದು? 25 ಪೈಸಾ. ಇದು ತಾನೆ 25 ಪೈಸಾ ಅಂದ್ರೆ 25 ಪೈಸಾ. 25 ಪೈಸದ ಕಾಯಿನ್ ನಂಬರ್ ಆಫ್ ಕಾಯಿನ್ಸ್ ಎಷ್ಟಿದೆ? 8 ಇದೆ. ಸೊ 8 ಅಂದ್ರೆ ಎಷ್ಟಾಯ್ತು ಅಂತ ಕೇಳಿದರೆ 8 5 ಸೇಮ್ 5ನೇ ಇಲ್ಲಿ ಮಲ್ಟಿಪ್ಲೈ ಮಾಡಿ ಅಷ್ಟೇ. 40 0 ದಶಕ 4 8 48 48 52. ಸೊ ಎಷ್ಟಿದೆ? 5,200 ಕಾಯಿನ್ಸ್ ಇದೆ. ಯಾವುದು? 25 ಪೈಸಾ. ಅರ್ಥ ಆಯ್ತಾ ಗೈಸ್? ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಒಂದು ಬ್ಯಾಗ್ ಅಲ್ಲಿ 6,500 ರೂಪಾಯಿ ಅಮೌಂಟ್ ಇದೆಯಂತೆ. ಸರಿನಾ? ಆ ಬ್ಯಾಗ್ ಅಲ್ಲಿ ಯಾವ್ದು ಮಿಕ್ಸ್ ಆಗಿದೆ ಅಂದ್ರೆ 1 ರೂಪಿ ಕಾಯಿನ್ ಇದೆಯಂತೆ, 50 ಪೈಸಾ ಕಾಯಿನ್ ಇದೆಯಂತೆ, ಮತ್ತೆ 25 ಪೈಸಾ ಕಾಯಿನ್ ಇದೆಯಂತೆ. ಸೊ 1 ರೂಪಿ 50 ಪೈಸಾ ಮತ್ತೆ 25 ಪೈಸಾ ಯಾವ ರೇಷಿಯೋದಲ್ಲಿ ಇದೆ ಅಂದ್ರೆ 5:6:8 ರೇಷಿಯೋದಲ್ಲಿ ಇದೆ ಅಂತೆ. ಸೊ ಅದ್ರಲ್ಲಿ ನಾವ್ ಏನ್ ಕಂಡುಹಿಡಿಬೇಕಂತ ಅಂದ್ರೆ 25 ಪೈಸಾ ಕಾಯಿನ್ಗಳು ಎಷ್ಟಿವೆ 6,500ದಲ್ಲಿ ಅನ್ನೋದೇ ಪ್ರಶ್ನೆ ಇಲ್ಲಿ. ಸೊ ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಇನ್ 25 ಪೈಸಾ ಇನ್ ಬ್ಯಾಗ್ ಅಂತ ಕೇಳಿದ್ದಾರೆ. ಸೊ ನಮ್ಗೆ 1 ರೂಪಿ ಇದೆ, 50 ಪೈಸಾ ಇದೆ, ನೆಕ್ಸ್ಟ್ 25 ಪೈಸಾ ಇದೆ. ಅರ್ಥ ಆಯ್ತಾ ಗೈಸ್? ಯಾವ ರೇಷಿಯೋದಲ್ಲಿ ಇದೆ? 5:6:8. ಅದನ್ನ ನಾವೇನ್ ಅನ್ಕೋತೀವಿ ನೋಡಿ, 1 ರೂಪೀಸ್ ಅನ್ನೋದು 5 ಕಾಯಿನ್ ಇದೆ ಅಂದ್ರೆ 5 ರೂಪೀಸ್ ಆಯ್ತು. ಸರಿನಾ? ನೆಕ್ಸ್ಟ್ ಅದೇ ರೀತಿ 50 ಪೈಸಾ ಅನ್ನೋದು 6 ಕಾಯಿನ್ ಇದ್ರೆ ಅದೆಷ್ಟು ರೂಪಾಯಿ ಆಗುತ್ತೆ? 3 ರೂಪೀಸ್ ಆಯ್ತು. ಅದೇ ರೀತಿ 25 ಪೈಸಾ 8 ಕಾಯಿನ್ ಇದ್ರೆ
2 rupees ಆಯ್ತು. ಟೋಟಲ್ ನಂಬರ್ ಆಫ್ ಎಷ್ಟು ಅಮೌಂಟ್ ರುಪೀಸ್ 10 rupees. ಅವ್ರು ಕೇಳೋದು 6500 rupees. ಸೊ 10ಗೆ 6500 ಅಂದ್ರೆ 1 ಯೂನಿಟ್ಗೆ 650 ಆಯ್ತು. ಸೊ 1 ಯೂನಿಟ್ 650 ಅಂದ್ರೆ ಅವ್ರಿಗೆ ಬೇಕಾಗಿರೋದು 25 ಪೈಸೆ ಎಷ್ಟು ಕಾಯಿನ್ ಇದೆ ಅಂತ. ಸೊ 25 ಪೈಸೆದು ಎಷ್ಟು ಕಾಯಿನ್ ಇದೆ? 8 ಕಾಯಿನ್ಸ್ ಅಲ್ವಾ. ಸೊ 650 into 8 ಮಾಡಿದ್ರೆ ಎಷ್ಟಾಗಿತ್ತು? 5200. ಸೊ 25 ಪೈಸಾ ಅದು ಎಷ್ಟು ಕಾಯಿನ್ ಇದೆ ಅಂದ್ರೆ 5200 ಕಾಯಿನ್ ಇದೆ. ಸೊ ಅವ್ರು ಅಕಸ್ಮಾತ್ 50 ಪೈಸಾ ಕೇಳಿದ್ರು. 50 ಪೈಸಾ ಕೇಳಿದ್ರೆ ನಾವೇನ್ ಮಾಡ್ತೀವಿ? 50 ಪೈಸಾ ನಂಬರ್ ಆಫ್ ಕಾಯಿನ್ಸ್ ಇದೆ 6 ಅಲ್ವಾ. 6 into 650 ಮಾಡಿದ್ರೆ ಎಷ್ಟಾಗುತ್ತೆ? ಅರ ಇಲ್ಲಿ 30, 0 ದಶಕ 3, ಅರಲ್ಲಿ 36, 3 39. ಎಷ್ಟು ಕಾಯಿನ್ಸ್ ಇರುತ್ತೆ? 20 ಯಾವುದು 50 ಪೈಸಾ ಅದು ಅಂದ್ರೆ 3900 ಕಾಯಿನ್ಸ್ ಇರುತ್ತೆ ಗೈಸ್. ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ ಗೈಸ್, ಮುಂದಿನ ಪ್ರಶ್ನೆ. ದ 3 numbers are in the ratio 1/2 is to 2/3 is to 3/4. So the difference between greatest and smallest number is 27. Find the smallest number. 3 ನಂಬರ್ ಇದೆ, ಆ ನಂಬರಿನ ಅನುಪಾತ 1/2, 2/3, 3/4. ಸರಿನಾ? ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸ. ಯಾವ್ದ್ರ ವ್ಯತ್ಯಾಸ? ದೊಡ್ಡ ಅಂಕಿ ಮತ್ತೆ ಚಿಕ್ಕ ಅಂಕಿ, ಆ ಎರಡರ ನಂಬರಿನ ವ್ಯತ್ಯಾಸ ಎಷ್ಟಿದೆ ಅಂದ್ರೆ 27 ಇದೆ. ಸೊ ಅದರಲ್ಲಿ ಚಿಕ್ಕ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ಈ ತರ ಇದೆ ನೋಡಿ, 1/2 is to 2/3 is to 3/4. ಫ್ರಾಕ್ಷನ್ ಇದ್ದಾಗ ನಾವು ರೇಷಿಯೋನ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಅದನ್ನ ನಾವು ರೇಷಿಯೋನ ಯಾವ ರೀತಿ ಬರ್ಕೋತೀವಿ? ಫ್ರಾಕ್ಷನ್ ನ ರೇಷಿಯೋದಲ್ಲಿ ಯಾವ ತರ ಕನ್ವರ್ಟ್ ಮಾಡ್ತೀವಿ ಅಂದ್ರೆ 2, 3, 5, 2, 3, 4. ಸರಿನಾ? ಡಿನಾಮಿನೇಟರ್ ಇರೋ ನಂಬರ್ 2, 3, 4. ಈ 3 ನಂಬರ್ ಇಂದ ಯಾವ ನಂಬರ್ ಭಾಗ ಆಗುತ್ತೆ ಅದನ್ನ ಮೊದಲು ನಾವು ಫೈಂಡ್ ಔಟ್ ಮಾಡೋಣ. ಅಂದ್ರೆ LCM 2, 3, 4 LCM ಎಷ್ಟಿದೆ? 12 ಅಲ್ವಾ. 2 ಮತ್ತೆ 3 ಮತ್ತೆ 4ಕ್ಕೆ ಲಸಹ ಎಷ್ಟು? 12 ಅಲ್ವಾ. ಸೊ 12 ಅಂದ್ರೆ 2ರಿಂದ ಎಷ್ಟರಲ್ಲಿ ಭಾಗ ಆಗುತ್ತೆ? 12 6 ಇಂಟು 1. ಈಗ ನೋಡಿ, ಅರ್ಥ ಆಗಲಿಲ್ಲ ಅಂದ್ರೆ ಇಲ್ಲಿ ಬರೀತೀನಿ, 1 into 12 divided by 2. ಸರಿನಾ? ನೆಕ್ಸ್ಟ್ 2 into 12 divided by 3. ನೆಕ್ಸ್ಟ್ 3 into 12 divided by 4. ಸರಿನಾ? 2 only 2 ಆರ್ಲಿ 6 into 1 6. ನೆಕ್ಸ್ಟ್ 3 only 3 4ಲಿ 4 2ಲಿ 8. ನೆಕ್ಸ್ಟ್ 4 only 4 3ಲಿ 3 into 3 9. ಸರಿನಾ? ನಾವು ಫ್ರಾಕ್ಷನ್ ರೇಷಿಯೋ ಕನ್ವರ್ಟ್ ಮಾಡ್ಕೊಂಡು ಯಾವ ರೀತಿ ಕನ್ವರ್ಟ್ ಮಾಡ್ಕೊಂಡು ಅಂತ ಗೊತ್ತಾಯ್ತಲ್ವಾ. LCM ಕಂಡು ಹಿಡ್ಕೊಂಡು LCM ಮುಖಾಂತರ ನಾವು ರೇಷಿಯೋನ ಫೈಂಡ್ ಔಟ್ ಮಾಡ್ಕೊಂಡು ಗೈಸ್. ನೆಕ್ಸ್ಟ್ ಅವ್ರೇನ್ ಕೇಳಿರೋದು? ದ ಡಿಫರೆನ್ಸ್ ಬಿಟ್ವೀನ್ ಸ್ಮಾಲೆಸ್ಟ್ ಅಂಡ್ ಗ್ರೇಟೆಸ್ಟ್ ನಂಬರ್ ಇಸ್ 27. ಅವ್ರು ಕೊಟ್ಟಿದ್ದಾರೆ ದೊಡ್ಡ ಅಂಕಿ ಮತ್ತು ಚಿಕ್ಕ ಅಂಕಿಯ ನಡುವಿನ ವ್ಯತ್ಯಾಸ 27 ಇದೆ ಅಂತೆ. ಏನ್ ಕಂಡುಹಿಡಿಬೇಕು ಅಂದ್ರೆ ಚಿಕ್ಕ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ಇದ್ರಲ್ಲಿ ದೊಡ್ಡ ಅಂಕಿ ಯಾವುದು? 9. ಚಿಕ್ಕ ಅಂಕಿ 6. ಇವೆರಡರ ವ್ಯತ್ಯಾಸ ಎಷ್ಟಿದೆ? 3 ಅಲ್ವಾ. ವ್ಯತ್ಯಾಸ 3 ಇದೆ ಅಲ್ವಾ. ಸೊ 3 ಯಾವ್ದಕ್ಕೆ ಸಮ ಆಗುತ್ತೆ? 27 ತಾನೆ. ಅವೆರಡರ ವ್ಯತ್ಯಾಸ ಚಿಕ್ಕ ಅಂಕಿ ಮತ್ತು ದೊಡ್ಡ ಅಂಕಿ ವ್ಯತ್ಯಾಸ 27 ಅಂತ ಕೊಟ್ಟಿದ್ದಾರೆ. ನಾವ್ ಇದರಲ್ಲಿ ದೊಡ್ಡ ಅಂಕಿ ಚಿಕ್ಕ ಅಂಕಿ ಮಾಡಿದಾಗ 3 ಗೊತ್ತಲ್ವಾ. 3 ಯೂನಿಟ್ಸ್ಗೆ 27 ಸಮ ಅಂದ್ರೆ 1 ಯೂನಿಟ್ಸ್ಗೆ 9 ಅಲ್ವಾ. ಸೊ ಕಂಡುಹಿಡಬೇಕಾಗಿರೋದು ಸ್ಮಾಲ್ ಯಾವುದು? 6 ಅಲ್ವಾ. ಸೊ 1ಗೆ 9 ಯೂನಿಟ್ಸ್ ಅಂದ್ರೆ 6ಗೆ ಎಷ್ಟು ಯೂನಿಟ್? 9ಲಿ 54. ಅರ್ಥ ಆಯ್ತಾ ಗೈಸ್? ಅತಿ ಚಿಕ್ಕ ಅಂಕಿ ಯಾವುದು? 54 ಅಂತೆ. ಅಕಸ್ಮಾತ್ ದೊಡ್ಡ ಅಂಕಿ ಕೇಳಿದ್ರೆ ದೊಡ್ಡ ಅಂಕಿ ಯಾವ್ದು? 9 ಅಲ್ವಾ. 9 into 9 81. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. 3 ನಂಬರ್ ಕೊಟ್ಟಿದ್ದಾರೆ. ಆ 3 ನಂಬರಿನ ರೇಷಿಯೋ ಎಷ್ಟಿದೆ ಅಂದ್ರೆ 1/2, 2/3, 3/4. ದ ಡಿಫರೆನ್ಸ್ ಬಿಟ್ವೀನ್ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್, ಅದು ವ್ಯತ್ಯಾಸ ಎಷ್ಟಿದೆ ಅಂದ್ರೆ ದೊಡ್ಡ ಅಂಕಿ ಚಿಕ್ಕ ಅಂಕಿಯ ವ್ಯತ್ಯಾಸ ಎಷ್ಟಿದೆ ಅಂದ್ರೆ 27 ಇದೆ. ಅದರಲ್ಲಿ ಚಿಕ್ಕ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ಸೊ ನಾವು ಅದನ್ನ ಫ್ರಾಕ್ಷನ್ ರೇಷಿಯೋಗೆ ಕನ್ವರ್ಟ್ ಮಾಡ್ಕೊಂಡು ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಅಂದ್ರೆ LCM ತಗೋಬೇಕು. LCM ಮೆಥಡ್ ಅಲ್ಲಿ ನಾವು ರೇಷಿಯೋ ಕಂಡುಹಿಡ್ಕೋತೀವಿ. ಸೊ ಅದರಲ್ಲಿ ದೊಡ್ಡ ಅಂಕಿ ಯಾವುದು ಅಂದ್ರೆ 9, ಚಿಕ್ಕ ಅಂಕಿ ಯಾವುದು ಅಂದ್ರೆ 6. ಅವೆರಡರ ವ್ಯತ್ಯಾಸ ಎಷ್ಟಿದೆ? 3. ಅವ್ರು ಕೊಟ್ಟಿರೋದು 27. 3ಕ್ಕೆ 27 ಆಯ್ತು ಅಂದ್ರೆ 1ಕ್ಕೆ 9. ನಮ್ಗೆ ಕಂಡುಹಿಡಿಬೇಕಾಗಿರೋದು ಸ್ಮಾಲ್ ನಂಬರ್ ಯಾವ್ದು? ಇದರಲ್ಲಿ 6. 1ಕ್ಕೆ 9 ಆಯ್ತು ಅಂದ್ರೆ 6ಕ್ಕೆ ಎಷ್ಟು ಯೂನಿಟ್? 54. ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ 54. ಎಕ್ಸಾಮ್ ಅಲ್ಲಿ ದೊಡ್ಡ ಸಂಖ್ಯೆ ಕೇಳಿದ್ರೆ ಯಾವುದು? ದೊಡ್ಡ ಸಂಖ್ಯೆ 9. 1ಕ್ಕೆ 9 ಆಯ್ತು ಅಂದ್ರೆ 9ಕ್ಕೆ 81. ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ 81.
ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದೆ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ ಗೈಸ್, ಎ ಬಿ ಅಂಡ್ ಸಿ ಡಿವೈಡ್ an amount rupees 10,500 amongst themselves in the ratio 579 respectively. If each one gets 500 rupees more, then what will be the ratio of amounts of A, B, C? 3 ಜನ ಇದ್ದಾರೆ ಎ ಬಿ ಸಿ ಅಂತ. ಅವ್ರಿಗೆ 10,000 10,500 ನ ಡಿವೈಡ್ ಮಾಡ್ತಾರಂತೆ. ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂದ್ರೆ 5:7:9 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾರಂತೆ. ನೆಕ್ಸ್ಟ್, ಇಫ್ ಈಚ್ ಒನ್ ಗೆಟ್ಸ್ 500 rupees ಮೋರ್, ಪ್ರತಿಯೊಬ್ಬರಿಗೂ 500 ರೂಪಾಯಿನ ಅಮೌಂಟ್ ನ ಜಾಸ್ತಿ ಮಾಡ್ತಾರೆ ಅಂದ್ರೆ, ಸೊ ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ಅಮೌಂಟ್? 500 ರೂಪಾಯಿ ಜಾಸ್ತಿ ಮಾಡ್ತಾರಲ್ಲ, ಜಾಸ್ತಿ ಮಾಡಿದಾಗ ಅಮೌಂಟಿನ 3 ಜನದ ಅಮೌಂಟಿನ ರೇಷಿಯೋ ಏನು ಅಂತ ಕೇಳಿದ್ದಾರೆ ಗೈಸ್. ನೋಡಿ, ಫಸ್ಟ್ 10,500 ಅಲ್ವಾ, ಅದನ್ನ ಎಷ್ಟು ರೇಷಿಯೋದಲ್ಲಿ ಇದು ಮಾಡ್ತಾರೆ ಅಂದ್ರೆ, ಹಂಚ್ತಾರೆ ಅಂದ್ರೆ 579. ಸೊ 5:7:9 ರೇಷಿಯೋದಲ್ಲಿ ಹಂಚ್ತಾರೆ. ಎಷ್ಟು ಅಮೌಂಟು? 10,500 ನ. ಸೊ ಟೋಟಲ್ ಎಷ್ಟಿದೆ? 9 7 ಎಷ್ಟಾಯ್ತು? 16 16 5 21. ಸೊ 21 ಯೂನಿಟ್ಸ್ ನ ಟೋಟಲ್ 10,500 ಹಂಚ್ತಾರೆ ಅಂದ್ರೆ 21 ಇಂದ ಎಷ್ಟು ಭಾಗ ಆಗುತ್ತೆ? 5ರಿಂದ. ಸೊ 21 ಇಂದ 21 5. ಸೊ 1 ಪಾರ್ಟ್ ಎಷ್ಟಾಯ್ತು? 1 ಯೂನಿಟ್ 500 ಆಗುತ್ತೆ. ಅರ್ಥ ಆಯ್ತಲ್ವಾಗ? ಟೋಟಲ್ 21, ಅವ್ರು ಕೊಟ್ಟಿರೋದು ಅಮೌಂಟ್ 10,500. ಸೊ 1 ಪಾರ್ಟ್ ಎಷ್ಟಾಯ್ತು? 500 ಆಯ್ತು ಗೈಸ್. ಅವ್ರೇನ್ ಕೇಳಿರೋದು? ಪ್ರತಿಯೊಬ್ಬರಿಗೂ 500 ರೂಪಾಯಿ ಜಾಸ್ತಿ ಆಯ್ತು. ಈಗ ನಮ್ಗೆ 1 ಪಾರ್ಟ್ಗೆ 500 ರೂಪಾಯಿ ಆಯ್ತು ಅಂದ್ರೆ, ಈಗ 5 ಪಾರ್ಟ್ಗೆ ಎಷ್ಟಾಗುತ್ತೆ? 2,500 ತಾನೆ. ನೆಕ್ಸ್ಟ್ ಅದೇ ರೀತಿ 7 ಪಾರ್ಟ್ ಇರೋನ್ಗೆ ಎಷ್ಟಾಗುತ್ತೆ? ನೋಡ, ಇಲ್ಲಿ 3,500 35 ಆಯ್ತು. 9 ಪಾರ್ಟ್ ಇರೋರ್ಗೆ 4,500. ಸೊ ಅವ್ರೇನ್ ಕೇಳಿರೋದು? 10,500ನ 5:7:9 ರೇಷಿಯೋದಲ್ಲಿ ಹಂಚ್ಕೋತಾರೆ ಅಂದ್ರೆ, ಅವಾಗ ಎಷ್ಟೆಷ್ಟು ಹಂಚ್ಕೋತಾರೆ ಅಂದ್ರೆ, 5 ಪಾರ್ಟ್ ಎ ಅನ್ನೋನು 2,500 ಹಂಚ್ಕೋತಾನೆ, ಬಿ ಅನ್ನೋನು 3,500, ಸಿ ಅನ್ನೋನು 4,500. ಸೊ ಅವೆಲ್ಲ ಆಡ್ ಮಾಡಿದ್ರೆ 10,500 ಅಲ್ವಾ ಬರೋದು? ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಪ್ರತಿಯೊಬ್ಬರಿಗೂ 500 ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂತೆ. 500 ರೂಪಾಯಿ ಜಾಸ್ತಿ ಮಾಡೋದು ಪ್ರತಿಯೊಬ್ಬರಿಗೂ. 500 ರೂಪಾಯಿ ಜಾಸ್ತಿ ಆದಾಗ ಆ ಎ ಬಿ ಸಿ ಅನ್ನೋದು ಅಮೌಂಟ್ ರೇಷಿಯೋ ಯಾವುದು ಅಂತ ಕೇಳಿರೋದು. 500 ರೂಪಾಯಿ ಜಾಸ್ತಿ ಆದ್ಮೇಲೆ. ಸೊ 2,500ಕ್ಕೆ 500 ಜಾಸ್ತಿ ಮಾಡಿದ್ರೆ 3,000 ಆಯ್ತು. 3,500ಗೆ 500 ಜಾಸ್ತಿ ಮಾಡಿದ್ರೆ 4 ಆಯ್ತು. 4,500ಗೆ 500 ಜಾಸ್ತಿ ಮಾಡಿದ್ರೆ 5,000 ಆಯ್ತಲ್ವಾ? ಸೊ 500 ಜಾಸ್ತಿ ಮಾಡಿದಾಗ ಇಷ್ಟ ಆಯ್ತು ಅಂದ್ರೆ ರೇಷಿಯೋ 3,0 ಕ್ಯಾನ್ಸಲ್ ಆಯ್ತು. ಎಷ್ಟು ರೇಷಿಯೋ ಉಳಿತು? 3:4:5. ಎ ಬಿ ಸಿ ರೇಷಿಯೋ ಎಷ್ಟು? 3:4:5. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ ಗೈಸ್. ಎ ಬಿ ಸಿ ಅನ್ನೋರು 3 ಜನ ಇದ್ದಾರೆ. ಆ 3 ಜನ 10,500 ಅಮೌಂಟ್ ನ 5:7:9 ರೇಷಿಯೋದಲ್ಲಿ ಹಂಚ್ಕೋತಾರೆ. ಅಮೌಂಟ್ ಕೊಟ್ಟಿಲ್ಲ ಅವರು, ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರ್ತದೆ ಅಂತ ರೇಷಿಯೋ ಕೊಟ್ಟಿದ್ದಾರೆ. ಆ ರೇಷಿಯೋ ಇಂದ ನಾವ್ ಏನ್ ಮಾಡ್ತೀವಿ? ಅಮೌಂಟ್ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರ್ತದೆ ಅಂತ ಕಂಡಿಡ್ಕೊತೀವಿ. ಕಂಡಿಡ್ಕೊಂಡಾದ್ಮೇಲೆ ನೋಡಿ, 500 ರೂಪಾಯಿ ಜಾಸ್ತಿ ಮಾಡ್ತಾರಂತೆ. ಇದು 500ಕ್ಕಿಂತ ಮುಂಚೆ ಇದ್ದದ್ದು ಅಮೌಂಟ್ 500 ರೂಪಾಯಿ ಜಾಸ್ತಿ ಆದ್ಮೇಲೆ ಇಷ್ಟ ಆಗಿರುತ್ತೆ. 4,000, 3,000, 4,000, 5,000. ಸೊ ರೇಷಿಯೋ ಕೇಳಿರೋದ್ರಿಂದ ಅವರು ಅದನ್ನ ನಾವು ರೇಷಿಯೋ ಕನ್ವರ್ಟ್ ಮಾಡ್ತೀವಿ ಅಂದ್ರೆ 3,0 ಕ್ಯಾನ್ಸಲ್ ಆಯ್ತದೆ. ಸೊ 3:4:5ಗೆ ರೇಷಿಯೋ. ಮುಂದಿನ ಪ್ರಶ್ನೆ ನೋಡೋಣ ಗೈಸ್. ಬೈ ಮಿಸ್ಟೇಕ್, ಇನ್ಸ್ಟೆಡ್ ಆಫ್ ಡಿವೈಡಿಂಗ್ 702 among A, B and C in the ratio 1/3, 1/4, 1/6, it was dividing in the ratio 3:4:6. Who gained the most and how much? ಪ್ರಶ್ನೆ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಅರ್ಥ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. 702 ರೂಪಾಯಿ ಅದು ಅಮೌಂಟು, ಅದನ್ನ ಎ ಬಿ ಸಿ ಅನ್ನೋ 3 ಜನಕ್ಕೆ ಡಿವೈಡ್ ಮಾಡ್ತಾರಂತೆ. ಆಕ್ಚುಲಿ ಡಿವೈಡ್ ಮಾಡಬೇಕಾಗಿದ್ದು 1/3 1/4 1/6 ಇದ್ರಲ್ಲಿ ಡಿವೈಡ್ ಮಾಡ್ಬೇಕಾಯ್ತು. ಬಟ್ ಮಿಸ್ಟೇಕ್ ಆಗಿ ಅವ್ರು ಯಾವ ರೀತಿ ಡಿವೈಡ್ ಮಾಡ್ಬಿಡ್ತಾರೆ ಅಂದ್ರೆ 3:4:6 ಅಲ್ಲಿ ಡಿವೈಡ್ ಮಾಡ್ಬಿಡ್ತಾರೆ ಗೈಸ್. ನೋಡಿ, 1/3 1/4 1/6 ಆಕ್ಚುಲಿ ಇದ್ರಲ್ಲಿ ಅವರು ಡಿವೈಡ್ ಮಾಡ್ಬೇಕಾಗಿದ್ದು ಎ ಬಿ ಸಿ 3 ಜನಗೂ 702 ರೂಪಾಯಿ ಅಮೌಂಟ್ ನ. ಬಟ್ ಅವ್ರು ಡಿವೈಡ್ ಮಾಡ್ತಾ ಇರೋದು ಯಾವ್ದ್ರಲ್ಲಿ? ಮಿಸ್ಟೇಕ್ ಆಗಿ 3:4:6 ಅಲ್ಲಿ ಮಿಸ್ಟೇಕ್ ಆಗಿ ಮಾಡ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ ಗೈಸ್?
ನೋಡಿ, ಆಕ್ಚುಲಿ 702 ಅಮೌಂಟ್ ನ 3 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಯಾವ ರೇಷಿಯೋದಲ್ಲಿ ಮಾಡಬೇಕು ಅಂದ್ರೆ 1/3:1/4:1/6 ರೇಷಿಯೋದಲ್ಲಿ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬೈ ಮಿಸ್ ಆಗಿ ಅವ್ರಿಗೆ ಯಾವ ರೇಷಿಯೋದಲ್ಲಿ ಮಾಡ್ಬಿಡ್ತಾರೆ ಅಂದ್ರೆ 3:4:6 ರೇಷಿಯೋದಲ್ಲಿ ಮಾಡ್ಬಿಡ್ತಾರಂತೆ. ಸೊ ಆತರ ಮಿಸ್ಟೇಕ್ ಮಾಡಿದಾಗ ABC ಅನ್ನೋ 3 ಜನದಲ್ಲಿ ಯಾರಿಗೆ ಹೆಚ್ಚು ಅಮೌಂಟ್ ಸಿಕ್ತು ಮತ್ತೆ ಎಷ್ಟು ಅಮೌಂಟ್ ಜಾಸ್ತಿ ಸಿಕ್ಕಿದೆ ಅನ್ನೋದೇ ಪ್ರಶ್ನೆ. ಸೊ A:B:C ಇವ್ರು 3 ಜನ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಫ್ರಾಕ್ಷನ್ ಇದೆ ಅಲ್ವಾ ರೇಷಿಯೋ, ಅದನ್ನ ನಾವೇನ್ ಮಾಡ್ತೀವಿ, ರೇಷಿಯೋ ಕನ್ವರ್ಟ್ ಮಾಡ್ಕೋಬೇಕು. ಫ್ರಾಕ್ಷನ್ ನಂಬರ್ ನ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ನಾನು ಹೇಳ್ಕೊಟ್ಟಿದ್ದೆ ಲಾಸ್ಟ್ ಕ್ವಶನ್ ನೋಡಿದ್ರಲ್ಲ, LCM ತಗೋಬೇಕು. 3, 4, 6 ಗೆ LCM ಎಷ್ಟಿದೆ? 12 ಅಂದ್ರೆ ಹೆಂಗ್ ಬರ್ಕೋತೀವಿ? 12 into 1 divided by 3, 12 into 1 divided by 4, 12 into 1 by 6 ಆಯ್ತಲ್ವಾ? 4 3 6 ಸೊ ಎಷ್ಟು ಬಂತು? 4:3:2. ಅರ್ಥ ಆಯ್ತಾ ಗೈಸ್? ನೆಕ್ಸ್ಟ್ ನಾವೇನು ಏನಂತ ಬರ್ಕೋತೀವಿ ಅಂದ್ರೆ ಇದು ಅಳಿಸ್ತೀನಿ ನೋಡಿ, 4:3:2 4:3:2 ಬಂತು. ABC ರೇಷಿಯೋ ಅಲ್ವಾ, ಹೊಸ ಇದು ಫ್ರಾಕ್ಷನ್ ಇದ್ದ ರೇಷಿಯೋ ಕನ್ವರ್ಟ್ ಮಾಡೋದು. ಅವ್ರು ಮಿಸ್ ಆಗಿ ಮಾಡಿರೋದು ಯಾವುದು? 3:4:6 ರೇಷಿಯೋ ಹಂಚ್ಬಿಟ್ಟಿದ್ದಾರೆ ಆ ರೇಷಿಯೋದಲ್ಲಿ. ಸೊ ನೋಡಿ, ಯಾರಿಗೆ ಹೆಚ್ಚು ಗೇನ್ ಅಮೌಂಟ್ ಲಾಭ ಸಿಕ್ತು ಅಂತ ಕೇಳಿದರೆ ₹2 ಆಕ್ಚುಲಿ ಅವ್ನಿಗೆ ಬರ್ಬೇಕಾಗಿದ್ದು. C ಅನ್ನೋನ್ಗೆ ಎಷ್ಟು ರೂಪಾಯಿ ಸಿಕ್ಬಿಟ್ಟಿದೆ? ₹6 ಸಿಕ್ಕಿದೆ. B ಅನ್ನೋನ್ಗೆ ₹3 ಬರ್ಬೇಕಾಗಿತ್ತು, ₹4 ಸಿಕ್ಕಿದೆ. ಸೊ A ಅನ್ನೋನ್ಗೆ ₹4 ಬರ್ಬೇಕಾಗಿತ್ತು, ₹3 ಸಿಕ್ಕಿದೆ. ಸೊ ಇದ್ರಲ್ಲಿ ನಿಮ್ಗೆ ಯಾರಿಗೆ ಜಾಸ್ತಿ ಲಾಭ ಆಗಿರೋದು? C ಅನ್ನೋನ್ಗೆ ಅಲ್ವಾ ಗೈಸ್? ₹2 ಸಿಕ್ಬೇಕಾಗಿದ್ದ ಅಮೌಂಟ್, ಬಟ್ ಅವನಿಗೆ ಸಿಕ್ಕಿರೋದು ಎಷ್ಟು? ₹6. ಸೊ ಅವನಿಗೆ ತಾನೇ ಲಾಭ ಆಗಿರೋದು. ಸೊ ಹೂ ಗೇನ್ ದ ಮೋಸ್ಟ್? C ಅನ್ನೋನ್ ಜಾಸ್ತಿ ಲಾಭ ಆಗಿದೆ. ಮೊದಲನೇ ಕ್ವಶನ್ ಆನ್ಸರ್ ಸಿಕ್ತು. ಎಷ್ಟು ಲಾಭ ಆಯ್ತು ಅವನ್ಗೆ ಅಂತ ಕೇಳಿದರೆ ನಮ್ಗೆ C ಅನ್ನೋನ್ಗೆ ಎಷ್ಟು ಲಾಭ ಆಯ್ತು ಅಂತಲ್ವಾ? ಟೋಟಲ್ ಅಮೌಂಟ್ ಎಷ್ಟಿದೆ? 702. 702 ಇದೆ ಅಲ್ವಾ? ಯಾರದ್ ಕಂಡುಹಿಡಿತಾ ಇರೋದು? C ಅಲ್ವಾ? C ರೇಷಿಯೋ ಎಷ್ಟಿದೆ? 2. ಟೋಟಲ್ ರೇಷಿಯೋ ಅಮೌಂಟ್ ಎಷ್ಟಿದೆ? ಟೋಟಲ್ ಎಷ್ಟಿದೆ? 4 3 7 8 9. ಇದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ? ಸಿದು ಅಮೌಂಟ್ ಸಿಕ್ಕುತ್ತೆ. ಅದೇ ರೀತಿ ಇಲ್ಲಿಗೆ ಬನ್ನಿ, ಟೋಟಲ್ ಎಷ್ಟಿದೆ? 702. ಅದ್ರಲ್ಲಿ ನಮ್ಗೆ ರೇಷಿಯೋ ಎಷ್ಟು ಅಮೌಂಟ್ ಕಂಡುಹಿಡಬೇಕಾಗಿದ್ದು? ಸಿದು ತಾನೆ. ಸಿದು ರೇಷಿಯೋ ಎಷ್ಟು? 6. ಸೊ ಟೋಟಲ್ 6:10 13. 6 + 4 ಎಷ್ಟು? 10 ಆಯ್ತು. 10 + 3 13 ಆಯ್ತು. ನಮ್ಗೆ C ಬೇಕು ಅಂದಾಗ C ಹಾಕೋತೀವಿ. ಅಕಸ್ಮಾತ್ ನಮ್ಗೆ B ಇದು ಬೇಕು ಅಮೌಂಟ್ ಎಷ್ಟು ಅಂತ ಕೇಳಿದಾಗ ಇಲ್ಲಿ 6 ಜಾಗದಲ್ಲಿ 4 ಹಾಕೋತೀವಿ, ನೆಕ್ಸ್ಟ್ 2 ಜಾಗದಲ್ಲಿ 3 ಹಾಕೋತೀವಿ. A ಅಮೌಂಟ್ ಬೇಕು ಅಂದಾಗ 2 ಜಾಗದಲ್ಲಿ 4, 6 ಜಾಗದಲ್ಲಿ 3. ಅರ್ಥ ಆಯ್ತಲ್ವಾ ಗೈಸ್? ಈ ತರ ಮಾಡ್ಕೊಂಡ್ರೆ C ಇದು ಅಮೌಂಟ್ ಮತ್ತೆ ಎಷ್ಟು ಮಾಡ್ಬೇಕಾಗಿದ್ದ ಅಮೌಂಟ್ ಅವ್ನ್ ಬೈ ಮಿಸ್ ಆಗಿ ಎಷ್ಟು ಸಿಕ್ತು ಅದ್ರಲ್ಲಿ ಕಂಡು ಹಿಡ್ಕೋತೀವಿ. ಇದ್ ಡಿವೈಡ್ ಮಾಡೋಣ. 9ರಿಂದ 9 7 63 ಆಯ್ತು. 7 ಮಿಕ್ಕತ್ತು 72, 9 8 72. ಸೊ 72 ಇಂಟು 78 ಇಂಟು 2 ಮಾಡೋದು ಎಷ್ಟಾಯ್ತು? 156 ಅಲ್ವಾ ಗೈಸ್? ನೆಕ್ಸ್ಟ್ ಅದೇ ರೀತಿ 13 1 13, 13 5 65 ಆಯ್ತು. 5 ಮಿಕ್ಕತ್ತು 2 ಆಯ್ತು. 13 4 52. ಅರ್ಥ ಆಯ್ತಲ್ವಾ ಗೈಸ್? ನೆಕ್ಸ್ಟ್ 6ರಿಂದ 6 4 24, 4 ದಶಕ 2 6 5 30 32 324. ಅವ್ರಿಗೆ ಅರ್ಥ ಆಯ್ತಲ್ವಾ ಗೈಸ್? ನೋಡಿ, ಅವ್ರಿಗೆ ಏನ್ ಕೇಳಿರೋದು? ಅವನ್ಗೆ ಎಷ್ಟು ಅಮೌಂಟ್ ಗೈನ್ ಆಗಿದೆ. ಗೈನ್ ಅಂದ್ರೆ ಎಷ್ಟು? ಇದರ ವ್ಯತ್ಯಾಸ ತಾನೆ. ಇವೆರಡರ ವ್ಯತ್ಯಾಸ ಅಂದ್ರೆ ಎಷ್ಟು ಅಮೌಂಟ್ ಅವ್ನಿಗೆ ಎಕ್ಸ್ಟ್ರಾ ಸಿಕ್ತು ಅನ್ನೋದಲ್ವಾ? ಅರ್ಥ ಆಯ್ತಲ್ವಾ? ಅವನ್ಗೆ ₹156 ಸಿಗ್ಬೇಕಾಗಿತ್ತು, ಬಟ್ ಅವನಿಗೆ ಸಿಕ್ಕಿರೋದು ಎಷ್ಟು? 324. ಕ್ವಶನ್ ಕೇಳಿದ್ರ ಹೌ ಮಚ್ ಅವ್ನಿಗೆ ಎಷ್ಟು ಅಮೌಂಟ್ ಜಾಸ್ತಿ ಆಗಿ ಸಿಕ್ಕಿದೆ ಅನ್ನೋದೇ ಕೇಳೋದು. ಸಿಕ್ಕಿದೆ ಅವ್ನಿಗೆ ಎಷ್ಟು ಜಾಸ್ತಿ ಆಗಿ ಸಿಕ್ಕಿದೆ ಅಂದ್ರೆ ಇವೆರಡರ ವ್ಯತ್ಯಾಸ ಅಲ್ವಾ? ಅರ್ಥ ಆಯ್ತಲ್ವಾ ಗೈಸ್? ಅವನ್ಗೆ ₹156 ಸಿಕ್ಕಿದೆ. ಐ ಮೀನ್ ಸಿಗ್ಬೇಕಾಗಿತ್ತು, ಬಟ್ ಬೈ ಮಿಸ್ಟೇಕ್ ಆಗಿಂದ ಅದೇ ಯಾರೋ ಮಿಸ್ಟೇಕ್ ಮಾಡಿದ್ದಾರೆ. 3 4 6 ಅಮೌಂಟ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. ಅರ್ಥ ಆಯ್ತಲ್ವಾ? ಡಿಸ್ಟ್ರಿಬ್ಯೂಟ್ ಅಷ್ಟ್ರಲ್ಲಿ ರೇಷಿಯೋ ಮಾಡಿದ್ರೆ ಅವ್ನಿಗೆ ಎಷ್ಟು ಸಿಕ್ಬಿಡ್ತು? 324 ಸಿಕ್ಬಿಡ್ತು. ಅವ್ರ ಪ್ರಶ್ನೆ ಏನಂತ ಕೇಳಿದ್ರೆ ಹೌ ಮಚ್, ಎಷ್ಟು ಅವನ್ಗೆ ಜಾಸ್ತಿ ಸಿಕ್ಕಿದೆ ಅನ್ನೋದೇ ಪ್ರಶ್ನೆ ಗೈಸ್ ಅಲ್ವಾ? ಇವನ್ಗೆ ಎಷ್ಟು ಹೆಚ್ಚಾಗಿ ಜಾಸ್ತಿ ಸಿಕ್ಕಿದೆ ಅನ್ನೋದೇ ಪ್ರಶ್ನೆ. ಸೊ ಇವೆರಡರ ವ್ಯತ್ಯಾಸ ಕಂಡು ಇಟ್ಕೊಳ್ಳಿ.
324 ಮೈನಸ್ 156 ಮಾಡಿ ಎಷ್ಟು ಬರುತ್ತೆ ನೋಡಿ ಗೈಸ್. ಟೋಟಲ್ 8 6 ನೆಕ್ಸ್ಟ್ 1. ಸೊ ಅವನಿಗೆ 168 ಅಮೌಂಟ್ ಹೆಚ್ಚಾಗಿ ಸಿಕ್ಕಿದೆ. ಯಾರಿಗೆ? ಸಿ ಅನ್ನೋನ್ಗೆ. ಅರ್ಥ ಆಯ್ತಲ್ವಾ? ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಬೈ ಮಿಸ್ಟೇಕ್ ಆಗಿ 702 ರೂಪಾಯಿ ಅಮೌಂಟ್ ನ ABC ಅನ್ನೋ 3 ಜನಕ್ಕೆ ಹಂಚ್ತಾರೆ. ಯಾವ ರೀತಿ ಹಂಚ್ಬೇಕಾಗಿತ್ತು ಅಂದ್ರೆ 1/3 ರೇಷಿಯೋ, 1/6 ರೇಷಿಯೋ, 1/4 ರೇಷಿಯೋದಲ್ಲಿ ಹಂಚ್ಬೇಕಾಗಿತ್ತು. ಬಟ್ ಅವ್ರು ಮಿಸ್ ಆಗಿ ಯಾವ ರೇಷಿಯೋದಲ್ಲಿ ಹಂಚ್ಬಿಡ್ತಾರೆ ABCಗೆ ಅಂದ್ರೆ 3:4:6 ರೇಷಿಯೋದಲ್ಲಿ ಹಂಚ್ಬಿಡ್ತಾರಂತೆ. ಸೊ ಈ ತರ ಮಿಸ್ಟೇಕ್ ಮಾಡಿದಾಗ ಯಾರಿಗೆ ಹೆಚ್ಚು ಅಮೌಂಟ್ ಸಿಕ್ತು ಅಂಡ್ ಹೆಚ್ಚು ಅಮೌಂಟ್ ಸಿಕ್ತು ಮತ್ತೆ ಯಾರಿಗೆ ಸಿಕ್ತು ಹೆಚ್ಚು ಅಮೌಂಟ್ ಮತ್ತೆ ಹೆಚ್ಚಾಗಿ ಎಷ್ಟು ಸಿಕ್ತು ಅವ್ರಿಗೆ ಅನ್ನೋದೇ ಪ್ರಶ್ನೆ. ಸೊ ನಮ್ಗೆ ಆಕ್ಚುಲಿ ನಾವು ಹಂಚ್ಬೇಕಾಗಿದ್ದು ಯಾವುದು 1/3, 1/4, 1/6 ಅಲ್ಲಿ. ಬೈ ಮಿಸ್ ಆಗಿ ಹಂಚಿರೋದು 3, 4, 6. ಇದನ್ನ ನಾವು ರೇಷಿಯೋ ಕನ್ವರ್ಟ್ ಮಾಡ್ತೀವಿ. ಫ್ರಾಕ್ಷನ್ ಇಂದ 4, 3, 2 ಆಯ್ತು, 3, 4, 6 ಆಯ್ತು. ಇದ್ರಲ್ಲಿ ನೋಡ್ತಿದ್ದಂಗೆ ಹೇಳ್ಬೋದು 2 ರೂಪಾಯಿ ಸಿಗ್ಬೇಕಾಗಿರೋದು 6 ರೂಪಾಯಿ ಸಿಕ್ಬಿಟ್ಟಿದೆ. ಸೊ ಇವನ್ಗೆ ಜಾಸ್ತಿ ಸಿಕ್ಕಿರೋದ್ರಿಂದ ಸಿಗೆ ಜಾಸ್ತಿ ಸಿಕ್ತು. ಎಷ್ಟು ಜಾಸ್ತಿ ಸಿಕ್ಬಿಡ್ತು ಅವ್ನಿಗೆ ಅನ್ನೋದು ಹೆಚ್ಚು 4 ರೂಪಾಯಿ ಅಲ್ವಾ? ಇದಕ್ಕೆ ವ್ಯತ್ಯಾಸ ಎಷ್ಟಿದೆ? 2 ರೂಪಾಯಿ ಸಿಕ್ಬೇಕಾಗಿತ್ತು, 6 ರೂಪಾಯಿ ಸಿಕ್ಕಿದೆ ಅಂದ್ರೆ ಎಷ್ಟು ಸಿಕ್ತು ಅವ್ನಿಗೆ? 4 ರೂಪಾಯಿ ಸಿಕ್ತು. ಅದನ್ನೇ ಅಮೌಂಟ್ ಅಲ್ಲಿ ಕೇಳಿದ್ದಾರೆ. ಸೊ 702 ಇಂಟು 2 ಡಿವೈಡೆಡ್ ಬೈ ಟೋಟಲ್ 9 ಮಾಡೋದು. ಅದೇ ರೀತಿ 702 ಇಂಟು 6 ಡಿವೈಡೆಡ್ ಬೈ ಟೋಟಲ್ 9 ಮಾಡ್ತೀವಿ. ಅವನಿಗೆ 156 ರೂಪಾಯಿ ಸಿಗ್ಬೇಕಾಗಿತ್ತು. ಬಟ್ 324 ರೂಪಾಯಿ ಸಿಕ್ಬಿಟ್ಟಿದೆ. ಎಷ್ಟು ಅಮೌಂಟ್ ಸಿಕ್ತು ಅಂದ್ರೆ ಎಷ್ಟು ಅಮೌಂಟ್ ಜಾಸ್ತಿ ಸಿಕ್ಬಿಟ್ಟಿದೆ ಅಂದ್ರೆ 168 ಅಮೌಂಟ್ ಜಾಸ್ತಿ ಸಿಕ್ಕಿದೆ ಗೈಸ್. ಅರ್ಥ ಆಯ್ತು ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ ಗೈಸ್, the ratio in the numbers of students in 3 classes 3:4:5. If 20 students are increased in every class, then the ratio becomes 4:5:6. What was the original number of students in all 3 classes? ಪ್ರಶ್ನೆ ಸ್ವಲ್ಪ ಲೆಂತಿ ಆಗಿದೆ ಬಟ್ ಈಸಿಯಾಗಿ ಆನ್ಸರ್ ಮಾಡಬಹುದು. 3 ಕ್ಲಾಸಸ್ ಇದೆಯಂತೆ. ಆ 3 ಕ್ಲಾಸಸ್ ಸ್ಟೂಡೆಂಟ್ಸ್ ರೇಷಿಯೋ ಎಷ್ಟಿದೆ ಅಂದ್ರೆ 3:4:5 ರೇಷಿಯೋದಲ್ಲಿದೆ. ಆದ್ರೆ 20 ಜನ ವಿದ್ಯಾರ್ಥಿಗಳನ್ನ ಜಾಸ್ತಿ ಮಾಡಿದಾಗ ಈ 3:4:5 ರೇಷಿಯೋ ಏನಾಗುತ್ತೆ ಅಂದ್ರೆ 5:4:6 ರೇಷಿಯೋ ಆಗುತ್ತಂತೆ. ಸೊ ಈ ತರ ಜಾಸ್ತಿ ಮಾಡ್ತೀವಲ್ಲ, ಜಾಸ್ತಿ ಮಾಡಿದಾಗ 4:5:6 ರೇಷಿಯೋ ಆಗುತ್ತಂತೆ. ಸೊ ವಾಟ್ ವಾಸ್ ದ ಒರಿಜಿನಲ್ ರೇಷಿಯೋ? 20 ಜನ ಸ್ಟೂಡೆಂಟ್ ಮಾಡೋಕ್ಕಿಂತ ಮುಂಚೆ 3 ಕ್ಲಾಸ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು ಅನ್ನೋದೇ ಪ್ರಶ್ನೆ. ನೋಡಿ, ನಮ್ಗೆ ಫಸ್ಟ್ ರೇಷಿಯೋ ಎಷ್ಟಿತ್ತು? 3:4:5 ರೇಷಿಯೋ ಇತ್ತು. 20 ಜನ ಸ್ಟೂಡೆಂಟ್ ನ ಆಡ್ ಮಾಡಿದಾಗ ಎಷ್ಟಾಗುತ್ತೆ? 4:5:6 ಅಲ್ವಾ? ನೋಡಿ, ಇಲ್ಲೂ ಗ್ಯಾಪ್ ಎಷ್ಟಿದೆ? 1 ಇದೆ. ಇಲ್ಲೂ ಗ್ಯಾಪ್ ಎಷ್ಟಿದೆ? 1 ಇದೆ. ಇಲ್ಲೂ ಗ್ಯಾಪ್ ಎಷ್ಟಿದೆ? 1 ಇದೆ ಅಲ್ವಾ? ಸೊ ನಮ್ಗೆ 20 ಜನ ಸ್ಟೂಡೆಂಟ್ಸ್ ಒಂದು ಗ್ಯಾಪ್ ಜಾಸ್ತಿ ಆದಾಗ ಎಷ್ಟಕ್ಕೆ ಸಮ? 20 ಸ್ಟೂಡೆಂಟ್ಸ್ ಜಾಸ್ತಿ ತಾನೆ. ಸೊ 1 ಯೂನಿಟ್ಗೆ 20 ಆಯ್ತು ಅಂದ್ರೆ ನಮ್ಗೆ ಎಷ್ಟು ಬೇಕಾಗಿರೋದು? ಟೋಟಲ್ ಒರಿಜಿನಲ್ ನಂಬರ್ ಇದು ತಾನೆ 3:4:5. ಫಸ್ಟ್ ಇಷ್ಟಿದ್ರು, 20 ಜನ ಸ್ಟೂಡೆಂಟ್ ಮಾಡಿದಾಗ ಇಷ್ಟ ಆಯ್ತಾರೆ ಅಂದ್ರೆ ಇದು ಒರಿಜಿನಲ್ ಆಗುತ್ತೆ ಅಲ್ವಾ? ಸೊ 3 + 4 + 5 ಎಷ್ಟಾಗುತ್ತೆ? 12 ಅಲ್ವಾ? 5, 4, 9, 10, 11, 12. ಸೊ 1ಕ್ಕೆ 20 ಪಾರ್ಟ್ ಅಂದ್ರೆ 12ಗೆ ಎಷ್ಟಾಯ್ತದೆ? 240 ತಾನೆ. ಸೊ ಟೋಟಲ್ 3 ಕ್ಲಾಸ್ ಅಲ್ಲೂ ಒರಿಜಿನಲ್ ಆಗಿ ಎಷ್ಟು ಜನ ಇದ್ರು ಅಂದ್ರೆ 240 ಜನ ಇದ್ರು ಗೈಸ್. ಸೊ ಆನ್ಸರ್ ಎಷ್ಟು ಅಂದ್ರೆ 240. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೋಡಿ, ಇನ್ನೊಂದ್ಸಲಿ ಹೇಳ್ತೀನಿ. 3 ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ರೇಷಿಯೋ ಕೇಳಿದ್ದಾರೆ, ರೇಷಿಯೋ ಕೊಟ್ಟಿದ್ದಾರೆ. 3 ಕ್ಲಾಸಿನ ಸ್ಟೂಡೆಂಟ್ಸ್ ರೇಷಿಯೋ ಎಷ್ಟಿದೆ ಅಂದ್ರೆ 3:4:5 ಇದೆ ಅಂತೆ. 20 ಸ್ಟೂಡೆಂಟ್ಸ್ ನ ಪ್ರತಿ ಕ್ಲಾಸ್ ಅಲ್ಲಿ 20 ಜನನ ಅಡ್ಮಿಷನ್ ಮಾಡ್ತಾರೆ. ಎಕ್ಸ್ಟ್ರಾ ಅಡ್ಮಿಷನ್ ಆಗಿದ್ರು ಅಂತ ಅನ್ಕೊಳ್ಳೋಣ. ಪ್ರತಿ ಕ್ಲಾಸ್ಗೂ 20 ಜನ ಎಕ್ಸ್ಟ್ರಾ ಅಡ್ಮಿಷನ್ ಆದಾಗ ಅವಾಗ ರೇಷಿಯೋ ಎಷ್ಟಾಯ್ತದೆ? 3 ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ ರೇಷಿಯೋ ಅಂದ್ರೆ 4:5:6 ಆಗುತ್ತಂತೆ. ಸೊ 20 ಜನ ಮಾಡಕ್ ಮುಂಚೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು 3 ಕ್ಲಾಸ್ ಅಲ್ವೇ ಅನ್ನೋದೇ ಪ್ರಶ್ನೆ. ಸೊ ಫಸ್ಟ್ 3:4:5 ಆಯ್ತು. 20 ಜನ ಆಡ್ ಮಾಡಿದಾಗ 4:5:6 ಆಯ್ತು. 20 ಜನ ಆಡ್ ಮಾಡಿದಾಗ ಇಲ್ಲಿ ಎಷ್ಟು ಗ್ಯಾಪ್ ಆಯ್ತು? 1 ಆಡ್ ಮಾಡಿದಾಗಲ್ವಾ? ಸೊ 1ಕ್ಕೆ 20 ಆಯ್ತು ಅಂದ್ರೆ ನಮ್ಗೆ ಒರಿಜಿನಲ್ ಎಷ್ಟು? 2, 3, 4, 5 ಅಲ್ವಾ? ಇದು ಒರಿಜಿನಲ್ 3 ಆಡ್ ಮಾಡಿದಾಗ ಎಷ್ಟಾಗುತ್ತೆ? 12 ಆಯ್ತು. ಸೊ 1ಕ್ಕೆ 20 ಅಂದ್ರೆ 12ಕ್ಕೆ 240. ಸೊ ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು ಅಂದ್ರೆ 240 ಜನ ಸ್ಟೂಡೆಂಟ್ಸ್ ಇದ್ರು ಗೈಸ್. ಐ ಹೋಪ್ ಈ ಕ್ಲಾಸು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಗೈಸ್.
ಅರ್ಥ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಗೈಸ್. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.